ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಅಟ್ ಪ್ರೆಸೆಂಟ್ ಇವಾಗ ಜಿಮ್ಮಲ್ಲಿ ಇದ್ದೀನಿ. ಜಿಮ್ಮಲ್ಲಿ ಒಂದು ಒಳ್ಳೆ ವರ್ಕೌಟ್ ಮುಗಿಸ್ಕೊಂಡು ಮನೆ ಹೋಗ್ತಿರೋದು. ಇವಾಗ ಥ್ರೆಡ್ಮಿಲ್ ಮಾಡ್ತಿರೋ ಟೈಮಲ್ಲಿ ಗಂಗಮ್ ಸ್ಟೈಲ್ ಸಾಂಗ್ ಇದೆಯಲ್ಲ, ಅದ್ರದ್ದು ಕಾನ್ಸೆಪ್ಟ್ ನಾನು ನೋಡಿರಲಿಲ್ಲ. ಇವಾಗ ನೋಡಿದೆ ಮಾರಯ್ಯ, ಎಂಥ ಗೂಸ್ ಬಂಪ್ಸು, ಎಂಥ ಕ್ರೇಜು, ಎಷ್ಟು ಜನ ಪ್ರೀತಿ. ಅದನ್ನೆಲ್ಲ ನೋಡ್ತಿದ್ರೆ ಒನ್ ಡೇ ನನಗೂ ಆ ಪ್ರೀತಿ ಸಿಗುತ್ತೆ. ಆ ಒಂದು ಕೂಗು, ಲೈಕ್ ಅವ್ರ ಹೆಸರು ಇರುತ್ತಲ್ಲ, ಈಗ ನನ್ನ ಹೆಸರು ಸುದೀಪು, ಆ ಒಂದು ಕೂಗ್ತಿರೋ ಸುದೀಪ್ ಅದೊಂದು ಆಸೆ. ಅದು ನನಗೊಂದು ಸಿಕ್ಕಾಪಟ್ಟೆ ಆಸೆ. ಒನ್ ಡೇ ಒನ್ ಟೈಮ್ ನನಗೂ ಆ ದಿನ ಬರುತ್ತೆ, ಕಾಯ್ತಾ ಇದ್ದೀನಿ ಅಂತ ವೆಯ್ಟ್ ಮಾಡ್ತಾ ಇರೋದು. ಅಲ್ಲಿವರೆಗೂ ಫುಲ್ ಕಷ್ಟಪಡ್ತಾ ಇರ್ತೀನಿ, ಇನ್ನೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀನಿ. ಈ ಒಂದು ಅರ್ಥ ಆಗಿದ್ದೇನೆಂದರೆ, ಜಿಮ್ ವರ್ಕೌಟ್ ಮಾಡಾದ್ಮೇಲೆ ಥ್ರೆಡ್ಮಿಲ್ ಅಂದರೆ ಇದು ನಾವು ವಾಕಿಂಗ್ ಮಾಡ್ತೀವಲ್ಲ, ವಾಕಿಂಗ್ ಮಾಡ್ತಿರೋ ಟೈಮಲ್ಲಿ ಈ ಥರ ಬೂಸ್ಟಪ್ಪು, ಆಮೇಲೆ ಒಂಥರ ಕ್ರೇಜ್ ಕೊಡೋವಂಥ ಸಾಂಗು, ಈ ಥರದ ಕಾನ್ಸರ್ಟು, ಈ ಥರದ್ದೆಲ್ಲ ನೋಡಿದಾಗ ಫುಲ್ ಆ್ಯಕ್ಟಿವ್, ಕ್ರೇಜಿಯಾಗಿ ಇನ್ನೂ ಏನೋ ಒಂದು ಮಾಡಬೇಕು ಅನ್ನೋ ಖುಷಿ ಬರುತ್ತೆ. ಇವಾಗ ನನಗೂ ಅದೇ ಬಂದಿರೋದು. ನೆಕ್ಸ್ಟ್ ಲೆವೆಲ್. ಒನ್ ಡೇ ನನಗೂ ಟೈಮ್ ಬರುತ್ತೆ, ಎಲ್ಲ ಜನರು ಪ್ರೀತಿ ಗಳಿಸಿ ಸುದೀಪ್ ಅನ್ನೋ ಲೆವೆಲಿಗೆ ತುಂಬ ಬೆಳಿಬೇಕು, ಚೆನ್ನಾಗಿ ಬೆಳಿಬೇಕು. ದುಡ್ಡು ಸೆಕೆಂಡ್ರಿ, ಫಸ್ಟ್ ಬೆಳೆ ತುಂಬ ಇಂಪಾರ್ಟೆಂಟು. ನನಗಂತೂ ಅದು ನೋಡಿದಾಗಿಂದ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ಬಿಟ್ಟಿದ್ದೀನಿ ನಾನು. ಚಲೋ ಮನೆಗೆ ಹೊರಡುವ, ಈಗ ಡೈರೆಕ್ಟ್ ಇವಾಗ ಮನೆಗೆ ಹೋಗ್ತಿರೋದು. ಆದರೂ ಗೈಸ್, ನಮ್ಮ ಕಾರಿಗೆ ಇದು ಹೆಂಗಾಯಿತು ಅಂತ ನನಗಂತೂ ಇನ್ನೂ ಗೊತ್ತಾಗಲಿಲ್ಲ. ಗುರು. ಒಟ್ಟಲ್ಲಿ ಆಗ್ಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ಗೈಸ್ ಫೈನಲಿ ಮನೆ ಹತ್ರ ರೀಚ್ ಆದೆ. ಇವಾಗ ಡಯೆಟ್ಟು ಏನು ಬೇಕೋ ಅದು ಒಂದಿಷ್ಟು ಖಾಲಿ ಆಗಿದೆ. ದೆನ್ ಅದನ್ನು ತಗೊಂಡು, ನೆನ್ನೆ ಒಂಚೂರು ಚೀಟ್ ಡೇ ಆಯಿತು ಮನೆಗೆ. ಋತು ಫ್ಯಾಮಿಲಿ, ಧರ್ಮಂಕರ್ ಫ್ಯಾಮಿಲಿ ಎಲ್ಲ ಬಂದಿದ್ರು. ಅವ್ರು ಇರೋದಕ್ಕೆ ಡಿನ್ನರ್ಗೆ ಹೋಗಿ ಒಂದು ಸ್ವಲ್ಪ ಚೀಟ್ ಡೇ ಆಯಿತು. ಅದನ್ನು ಮತ್ತೆ ವಾಪಸ್ ರಿಕವರ್ ಮಾಡ್ಕೊಳ್ಳೋಕ್ಕೆ ಇವತ್ತು ಹೋಗಿದ್ದೆ. ಒಂದು ಸ್ವಲ್ಪ ನನ್ನ ಡಯಟ್ ಎಲ್ಲ ತೊಗೊಂಡು ಮನೆಗೆ ಹೋಗ್ಬೇಕೀಗ. ಗೈಸ್, ನಮ್ಮ ಟ್ರೈನರು ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂದರೆ, ನೀವು ಒಂಚೂರು ಕಷ್ಟಪಟ್ಟರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬಿಕಾಸ್ ಎಲ್ಲರದ್ದು ಬಾಡಿ ಡಿಫ್ರೆಂಟ್ ಆಗಿರುತ್ತೆ. ನಿಮ್ಮದು ನೋಡ್ತಿದ್ರೆ ಲೈಕ್ ಬೇಗ ಶೇಪ್ ಕೂತ್ಕೊಳ್ಳುತ್ತೆ, ನೀವು ಒಂಚೂರು ಕಷ್ಟಪಡಬೇಕು ಅಂತ ಹೇಳ್ತಿದ್ರು. ಬಟ್ ವರ್ಕೌಟ್ ಚೆನ್ನಾಗೇ ಮಾಡ್ತಾಯಿದ್ದೀನಿ. ಡಯಟ್ ಒಂಚೂರು ಹೆಚ್ಚು ಕಮ್ಮಿ ಆಗ್ತೈತೆ. ಅಂದರೆ ನೆನ್ನೆ ಇವಾಗ ಎಲ್ಲ ಫ್ಯಾಮಿಲಿ ಬಂದಿದ್ರು, ಡಿನ್ನರ್ಗೆ ಹೋಗಿದ್ದೆ. ನೋಡೋಕ್ಕೆ ಆಗಲಿಲ್ಲ. ಬಿರಿಯಾನಿ ನೋಡಿದ್ವಿ, ಲಾಲಿಪಾಪ್ ನೋಡಿದ್ವಿ, ಎಲ್ಲ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿಬಿಡುತ್ತಲ್ಲ. ನಿಮಗೂ ಇವಾಗ ಹೆಂಗೆ ಅಟ್ರಾಕ್ಟ್ ಆಗುತ್ತೋ, ಬಿರಿಯಾನಿ ಲಾಲಿಪಾಪ್ ನೋಡಿದ ತಕ್ಷಣ ಹಂಗೆ ಅಟ್ರಾಕ್ಟ್ ಆಯಿತು. ಒಂದು ಸ್ವಲ್ಪ ಏರಿಸ್ದೆ. ನಮಸ್ಕಾರ ಮಧು ಅವರೇ. ಗುಡ್ ಮಾರ್ನಿಂಗ್. ನೆನ್ನೆ ಎಲ್ಲ ತಿನ್ಸ್ಬಿಟ್ಟಲ್ಲಮ್ಮ, ತಿನ್ನು ಅಂದ್ಬಿಟ್ಟು. ಏನು ಅಂದಿಲ್ಲ, ನೀನ್ ತಿನ್ಸ್ಬಿಟ್ಟಲ್ಲಮ್ಮ. ಅಮ್ಮ ಆಗ್ಬಿಟ್ಟು ತಿನ್ಬೇಡಕ್ಕಂದ ಡಯಟ್ ಮಾಡ್ತಿದ್ಯಾ, ಜಿಮ್ಗೆ ಹೋಗ್ತಿದ್ಯಾ ಅಂತ ಹೇಳದ್ ಬಿಟ್ಟು ತಿನ್ನವ ನೀನೊಂಚೂರು. ಅಯ್ಯೋ ಪರವಾಗಿಲ್ಲ, ನೀನ್ ತಿನ್ನವ. ಏನ್ರಿ ನಿಮ್ದು? ನಮ್ಮಮ್ಮ ಹಾಗೆ ಹೇಳೋದು, ತಿರ್ಲಿ ತಿನ್ನವ, ಒಂಚೂರು ತಿನ್ನವ, ತಿನ್ನವ, ಹಂಗೆಲ್ಲ ನೀನ್ ಊಟ ಬಿಡ್ಬಾರ್ದು, ನಮ್ಗೆ ಒಂಥರ ಆಯ್ತದೆ ತಿನ್ನುವಂಥದ್ದು. ಆ ಒಂದು ನಮ್ಮಮ್ಮ ಎಮೋಷನಲ್ ನೋಡ್ಬಿಟ್ಟು ನನಗೂ ತಡ್ಕೊಳಕ್ ಆಗ್ತಾರೆ, ತಿನ್ನಕ್ ಹೋಗ್ತೀನಿ. ಡಯಟ್ ಅಲ್ಲಿ ಇರೋ ತಿನ್ನಲ್ಲ ನಾನು, ಆಗಲ್ಲಮ್ಮ ಅನ್ಬೇಕು, ಅದ್ಬಿಟ್ಟು ನೂನಮ್ಮ ಅನ್ಬಿಟ್ಟು ಬಾರಿಸ್ತೆ. ಸ್ವಲ್ಪನೇ ಬಾರಿಸಿದ್ದು. ತಾಳ್ರಿ, ನಿಮ್ ಫೇವ್ರೇಟ್ ತಗೊಬಂದಿದ್ದೀನಿ. ನಿನ್ ಫೇವ್ರೇಟ್ ಅಲ್ವಾ? ಇವತ್ ಮತ್ತೆ ಮಾಡ್ಬೇಕಮ್ಮ, ನನಗ್ ತಿನ್ಬೇಕಮ್ಮ. ನಾವು ಡೈಲಿ ತೊಳಿ. ನಿಮ್ಮ ಫೇವ್ರೇಟ್ ನಿನ್ನ ಫೇವ್ರೇಟ್ ಮಾ. ನಮ್ಮ ಅಮ್ಮಂಗೆ ಚಿಕನ್ ವಿಚಾರದಲ್ಲಿ, ಮೊಟ್ಟೆ ವಿಚಾರದಲ್ಲಿ ಕ್ಲೀನ್ ಆಗಿರ್ಬೇಕು. ಕಸ್ರೆ ಪಸ್ರೆ ತರ ಏನೋ ಕಸಿ ಬಿಸಿ ಆಗ್ಬಿಟ್ರೆ ನಮ್ಮಮ್ಮ ಏನೂ ಮಾಡ್ಕೊಡಲ್ಲ, ಮಾಡೋದು ಇಲ್ಲ. ಗೈಸ್, ಬ್ಲಿಂಕಿಟ್ ಅಲ್ಲಿ ಐಟಮ್ಗಳು ಡಯಟಿಗೆ ಏನೇನ್ ಬೇಕೋ ಅದನ್ನೆಲ್ಲ ತರಿಸಿದೀನಿ. ಏನೇನು ಗೊತ್ತು ತರಿಸಿರೋದು ಗೈಸ್? ಬ್ರೌನ್ ಬ್ರೆಡ್, ಬನಾನಾ, ಪಪ್ಪಾಯ, ದೆನ್ ಇನ್ನೊಂದು ಬ್ರೋಕ್ಲಿ. ಗೈಸ್, ನಮ್ಮ ಅಮ್ಮ ಎಲ್ಲ ನೋಡ್ತಾರೆ, ಏನಿದು ಇಷ್ಟೊಂದೆಲ್ಲ ಅಪ್ಡೇಟ್ ಆಗ್ಬಿಟ್ಟೈತೆ. ಪಪ್ಪಾಯನ ಕಟ್ ಮಾಡ್ಕೊಡ್ತಾರೆ. ಹಿಂಗೆಲ್ಲ ಬಂದು ಮನೆಗೆ ಕೊಡುವಂತದ್ದಾದ್ರೆ ಜನಗಳು ಎಷ್ಟು ಸೋಂಬೇರಿ ಆಗ್ಬಿಡ್ತಾರೆ ಅನ್ನೋದು. ಇನ್ನು ಹೋಗ್ತಾ ತುಂಬಾ ಅಪ್ಡೇಟ್ ಆಗೋದು ಮಾತ್ರ, ಅದಂತೂ ಫಿಕ್ಸ್. ನಾವು ಚಿಕನ್ ತಿನ್ನೋ ಟೈಮಲ್ಲಿ ಬ್ರೋಕ್ಲಿ ಮತ್ತೆ ಬೀನ್ಸ್ ತುಂಬಾ ಇಂಪಾರ್ಟೆಂಟ್. ಚಿಕನ್ ಈಟ್ ಅಂತ ಗೊತ್ತು, ಬಟ್ ಅದಾದ್ಮೇಲೆ ಬ್ರೋಕ್ಲಿ ಮತ್ತೆ ಅದನ್ನ ಬೀನ್ಸ್ ಅದ್ರ ಜೊತೆಗೆ ತಿಂದ್ರೇನೆ ಈಟ್ ರೆಡ್ಯೂಸ್ ಆಗೋದು. ಅದೊಂಥರ ಪ್ರೋಟೀನೋ ಏನೋ ಹೇಳಿದ್ರು, ಫೈಬರ್, ಅದು ಏನೇನು ಹೇಳಿದ್ರು ಗೊತ್ತಿಲ್ಲ, ಅದನ್ನ ಹೇಳಿದ್ರು ಒಟ್ಟಲ್ಲಿ. ಏನೇನೋ ನಿಮ್ಮೂರಲ್ಲ ಒಂದು ಒಗಟು ಅದು ಒಗಟು ಅಲ್ಲ, ಒಗಟು. ನಾವು ಒಗ್ಗಟ್ಟು ಅಂತ ಹೇಳಿದ್ರೆ ಒಗಟು ಅಂತೀವಿ. ಸರಿ,
ನೀನ್ ಅದು ಏನು ಅಂತ ಬಿಡಿಸಿ ಹೇಳ್ಬೇಕು ಆಯ್ತಾ ಆಯ್ತಾ ಅಂಗಣ್ಣ ಮಂಗಣ್ಣ ಅಂಗಿ ಕಳ್ಕ ನುಂಗಣ್ಣ. ಅಂಗಣ್ಣ ಮಂಗಣ್ಣ ಹಂಗೆ ಕಳ್ಕೊಂಡು ಅವ್ನ್ ಕಳ್ಕೊಂಬಿಟ್ಟ. ಅಂಗಿ ಕಳ್ಕೊಂಡು ಅದೇ ಬಟ್ಟೆ ಕಳ್ಕೊಂಡ್ಬಿಟ್ಟ. ಅಂಗಿ ಕಳ್ಕೊಂಡ್ ನುಂಗಣ್ಣ. ಅಂಗಣ್ಣ ಮಂಗಣ್ಣ ಅಂಗಿ ಕಳ್ಕೊಂಡು ನುಂಗಣ್ಣ. ನನಗೇನೋ ಒಂದ್ ಸ್ವಲ್ಪ ಗೊತ್ತಾಗಿಲ್ಲ. ನಿಮ್ಗೇನೋ ಗೊತ್ತಾಯ್ತು ಅಂದ್ರೆ ಕಾಮೆಂಟ್ ಹಾಕಿ. ನನಗಂತೂ ಗೊತ್ತಾಗಿಲ್ಲ. ಗೊತ್ತಾಗಿಲ್ವಾ? ನನಗೆ ನಿಜ ಅಂಗಣ್ಣ ಮಂಗಣ್ಣ ಅಂಗಿ ಕಳ್ಕೊಂಡ್ ನುಂಗಣ್ಣ. ಏನು ಗೈಸಿದು ಒಗ್ಗಟ್ಟುಗಳನ್ನ ಬಿಡಿಸೋದು ತುಂಬಾ ಕಷ್ಟ. ಕೆಲವೊಂದು ಈಸಿ, ಕೆಲವೊಂದು ಕಷ್ಟ. ಇದೇನು ಅಂತ ನನ್ಗೆ ಗೊತ್ತಾಯಿಲ್ಲ. ನಿಮ್ಗೇನ ಗೊತ್ತಾಯ್ತು ಅಂದ್ರೆ ಕಾಮೆಂಟ್ ಹಾಕಿ. ಹೋದ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ನಮ್ಮ ಫಸ್ಟ್ ಮೀಲು ಬನಾನಾ ಮತ್ತೆ ಬಾದಾಮ್ ತಿನ್ಬೇಕು, ಜೊತೆಗೆ ಎಗ್ ತಿನ್ಬೇಕು. ಆಮೇಲೆ ಇನ್ನೊಂದು ಹೇಳಿದ್ರು ಟ್ರೈನರು, 1 ವಾರ ನೀವು ತಿಂದಿರ್ತೀರಾ, ಅದಾದ್ಮೇಲೆ ಏನಾದ್ರು ಒನ್ ಡೇ ನೀವು ಜಾಸ್ತಿ ತಿಂದ್ಬಿಟ್ರೆ ಅನ್ಕೊಳ್ಳಿ, ಚೀಟ್ ಡೇ ಇರುತ್ತಲ್ಲ, ಜಾಸ್ತಿ ತಿಂದ್ಬಿಟ್ರೆ 1 ವಾರ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ. ನೀವು ಚೀಟ್ ಡೇ ಮಾಡ್ಬೇಕಾದ್ರೂ ಕೂಡ ಸ್ವಲ್ಪ ತಿನ್ನಿ, ಜಾಸ್ತಿ ತಿನ್ಬೇಡಿ. ನಿಮ್ಗೆ ಅನ್ಸುದ್ರೆ ತಿಂತಾ ಅಂದ್ರೆ ಸ್ವಲ್ಪ ತಿನ್ನಿ, ಜಾಸ್ತಿ ತಿನ್ನಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಗೈಸ್, ನಂದು iPhone 17 Pro Max ಆಲ್ಮೋಸ್ಟ್ ಟೆಂಪರ್ ಗ್ಲಾಸ್ ಹೋಗ್ಬಿಟ್ಟೈತೆ. ಅದನ್ನ ಹೊಸದ್ ಹಾಕ್ಸ್ಬೇಕು. ಇಲ್ಲಿ ನೋಡಿ ಬಂದ್ಬಿಟ್ಟು ಹೆಂಗ್ ಮಾಡ್ತಾಳೆ ಹೇಳು. ಹಿಂಗೆ ಎತ್ಕೋತಾಳೆ, ಹಿಂಗೆ ಎತ್ಕೊಬಿಡೋದು. iPhone 17 Pro Max. ಆಮೇಲೆ ತೆಗುದಂಗೆ ಎತ್ತು ಬಿಟ್ಟ ಅಂದ್ರೆ ನೀನೇ ತಾನೇ ಮಾಡಿರೋದು, ಇನ್ಯಾರು ಮಾಡಿರೋದು? ಸರಿ, ನೀನ್ ಮಾಡಿದ್ದಿದ್ರೆ ಹೆಂಗ್ ಹೊಡಿತಿದ್ದೆ ಅಂದ್ರೆ ಕೊಡೋ ಅಂತ ಹತ್ಬಿಡ್ತಿದ್ಲು, ಹಂಗ್ ಮಾಡ್ತಿದ್ದೆ. ಹಾಕ್ಸ್ಕೊಡಾಯ್ತು. ಏನದೊಂದು ಒಂದು 500 ರೂಪಾಯಿ ಇರುತ್ತೆ, ಹಾಕ್ಸ್ಕೊಡು. 500 ರೂಪಾಯಿ. ನೀನ್ ಪೋಲಾರ್ ಬಿಯರ್ ಐಸ್ ಕ್ರೀಮ್ ತಿಂದು ಎಷ್ಟು ದಿನ ಆಯ್ತು ಗೊತ್ತಾ? ಜಿಮ್ಗೆ ಹೋಗಿ ಗೈಸ್, ಅದು ನೆನ್ಸ್ಕೊಂಡ್ರೆ ತಿನ್ಬೇಕು ಅನ್ಸ್ತೈತೆ. ನೀನ್ ಎಷ್ಟು ದಿನ ಆಯ್ತು ತಿಂದು? ನಾನು ನೀನ್ ಯಾವಾಗ ಬಿಟ್ಟ ಅವಾಗಿಂದ ನಾನು ತಿಂತಾ ಇಲ್ಲ ಗೊತ್ತಾ. ನನ್ನ ಜೊತೆಗೆ ನಮ್ಮ ಚೋಟ ಮರಿ ಡಯಟ್ ಮಾಡ್ತಾಳೆ. ನಾನು ಡಯಟ್ ಸ್ಟಾಪ್ ಮಾಡಿದ್ನಲ್ಲ, ಅವಾಗ ಡಯಟ್ ನಾನು ಮಾಡ್ತಿರ್ಲಿಲ್ಲ, ಜಿಮ್ಗೆ ಹೋಗ್ತಿರೋ ಟೈಮಲ್ಲಿ ನಾನು ಎಲ್ಲ ತರ್ಸ್ಕೊಂಡ್ ತಿಂತಾ ಇದ್ದೆ. ಹಾಗೆ ಅಪ್ಪ ಇವಳು ಕೂಡ ಚೆನ್ನಾಗಿ ತಿಂತಾ ಇದ್ಲು. ಇವಾಗ ನಾನು ತರಿಸ್ತಾ ಇಲ್ಲ, ಪಾಪ ಅವಳು ತಿಂತಾ ಇಲ್ಲ. ಆಲ್ ಸೇವಿಂಗ್ ಮನಿ, ನಾಟ್ ಗೋಯಿಂಗ್. ಪಿಜ್ಜಾ ಅಂತೆ, ಪೋಲಾರ್ ಬೇರ್ ಅಂತೆ, ಆಮೇಲೆ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ, KFC. ಇವಾಗ ಏನಿಲ್ಲಲ್ಲ, ಇವಾಗ ಫುಲ್ ಡಯಟ್ ಮೇಲೆ ಡಯಟ್. ಜಿಮ್ಮರ್ ಹೆಂಗೆ ನಮ್ದು ಜಿಮ್. ನಾನು ಡೈಲಿ 100 kg ಎತ್ತುತ್ತೀನಿ ಗೊತ್ತಾ. ಏನೇನು ನಾನು ಡೈಲಿ 100 kg. ಅದನ್ನ ಅಲ್ಲ, ಇದನ್ನ ಎತ್ತುತ್ತೀನಂತ ಏನ್ ಹೆಸರಂತಾನೆ ಗೊತ್ತಿಲ್ಲ, ಆದ್ರೂ ಇದೆತ್ತುತ್ತೀಯ. ಏನದು? ಅದೇ 10 ಪುಷಪ್ಸ್ ಹೊಡಿತೀನಿ ಡೈಲಿ. ಆಮೇಲೆ ಅದೇನು ಎತ್ತುತ್ತೀನಲ್ಲ, ಅದೇನು? ಅದು ಅದೇನಂತಾರೆ? ಏನ್ ಹೇಳು? ಏನಲ್ಲ, ಡಂಬಲ್ಸ್ ಎತ್ತುತ್ತೀನಿ. ಆಮೇಲೆ ಡೈಲಿ ಡಂಬಲ್ಸ್ 100 kg ಎತ್ತುತ್ತೀನಿ ಡೈಲಿ. ಆಮೇಲೆ 100 ಮೊಟ್ಟೆ ತಿಂತೀನಿ. ಓಹೋ, ಆಮೇಲೆ ಜಿಮ್ಗೆ ಬರ್ತೀಯಾ? ಯಾವಾಗಿಂದ? ನಿನ್ ಜಿಮ್ಮೆ ನೀನ್ ಹೋದ್ಮೇಲೆ ಬರೋದು ನಾನು. 100 ಮೊಟ್ಟೆ ತಿಂತೀಯಾ? ಅದಕ್ಕೆ ನೋಡಿಲಿ ಹೆಂಗ್ ಕಾಣಿಸ್ತಿದ್ಯಾ, ತುಂಬಾ ದಪ್ಪ ಕಾಣಿಸ್ತಿದ್ಯಾ, ಕೆಳಗಡೆಯಿಂದ ಮೇಲೆ ದಪ್ಪಕ್ಕಿದ್ಯಾ. ಆಮೇಲೆ ಡೈಲಿ ಮೊಟ್ಟೆ ಡೈಲಿ ಚಿಕನ್ ತಿಂತೀನಿ, ಪೀನಟ್ ಬಟರ್ ಹಾಕೊಂಡು ಬ್ರೆಡ್ ತಿಂತೀನಿ. ಎಲ್ಲ ನಂದೇ ಕಾಕ್ಬಿಟ್ಟಿದ್ಯಾ? ತಿಂತೀನಿ. ನಮ್ ಟ್ರೈನರ್ ಹೇಳ್ಕೊಟ್ಟಿದ್ದು. ಟ್ರೈನರ್ ಇರೋ 40 kg ಟ್ರೈನರ್ ಬೇರೆ ಬೇಕಂತೆ. 40 ಅಲ್ಲ, 25. ಅಯ್ಯೋ ಬೈ ಮಿಸ್ 40 ಅಂದ್ಬಿಟ್ಟ. ಇರೋ 25 kg ಟ್ರೈನರ್ ಬೇಕಂತೆ. ನೋಡ್ರಿ ಟ್ರೈನರ್ ಅಂತೆ, ಟ್ರೈನರ್. ಅಮ್ಮ ಆಮೇಲೆ ಇಲ್ಲೆಲ್ಲ ನೋವು ಹೋಗ್ಬಿಟ್ಟೈತೆ. ಅಯ್ಯೋ ಎಲ್ಲಿ ಇಲ್ಲ. ಅಯ್ಯೋ ಏನ್ ಇಷ್ಟೊಂದು ನೋತೈತೆ. ಅಯ್ಯೋ ನೀನೇತ ನೋವು ಅಂತಾರದು. ನೋತೈತೆ. ಆಯ್ತಾಯ್ತು ಗೈಸ್, ನಾವಿವಾಗ ಟ್ರುತ್ ಆರ್ ಡೇರ್ ಆಡ್ತಾ ಇದೀವಿ. ನಮ್ಮ ಚೋಟ ಮರಿ ಟ್ರುತ್ ಬಂದಿದೆ. ಟ್ರುತ್ಗೆ ಏನ್ ಕ್ವಶನ್ ಕೇಳೋಣ? ನೀನ್ ಕರ್ರಗಿದ್ಯಾ ಬೆಳ್ಳಗಿದ್ಯಾ? ಆನ್ಸರ್ ಮಾಡಬೇಕು. 2 ಕ್ವಶನ್. ನಾನ್ ಬ್ರೌನಿ. ನಾನು 2 ಕ್ವಶನ್. ವೈಟ್ ಎಲ್ಲ ಇದೆಯಾ? ವೈಟ್ ತೋರ್ಸು. ಇರೋ ನಿಮಿಷ. ಈಗ ಕಾಣಿಸ್ತೀಯ ವೈಟಿಗೆ? ಈಗ ವೈಟ್ ಆಗಿದ್ಲು ಗೈಸ್, ಈಗ ವೈಟ್ ಕಾಣಿಸ್ತಾಳೆ. ಓಕೆ. ಹಾ, ಇವಾಗ ನೀನು ತಿರ್ಸೋದಾ? ತಿರ್ಗ್ಸ್. ನೀನು ಟ್ರೂತ್ ಆರ್ ಡೇರ್. ಡೇರಾ? ನಾನು ನಿನ್ ಕಿವಿಯಲ್ಲಿ ಹೇಳ್ತೀನಿ.
ಗೈಸ್ ನಮ್ಮ ಚೋಟ ಮರಿ ಡೇರ್ ಕೊಟ್ಟಿರೋದು ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಎಲ್ರಿಗೂ ಕೂಡ ಐ ಲವ್ ಯು ಹೇಳ್ಬೇಕಂತೆ. ಎಲ್ಲರಿಗೂ ಫುಲ್ 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 ಯಾರ್ಯಾರನ್ನ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬರ್ಸು ಯಾರ್ಯಾರನ್ನ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬರ್ಸು 150K ಪೂರ್ತಿ ಸಬ್ಸ್ಕ್ರೈಬರ್ಸ್ಗೂ ನನ್ನ ಕಡೆಯಿಂದ ಐ ಲವ್ ಯು ಸೋ ಮಚ್. ಓಕೆ ಓಕೆ ಇನ್ನೇ ತಿರ್ಸ್ತೆ ನೀಡೇ ತಿರ್ಸ್ತೆ ಅಷ್ಟೇ. ಬಂತು ನಿಂದೆ ಅದು ಹೇಳು ಬಂತು ವಾಪಸ್ ನಿನ್ಗೆ ಬಂತು ಈಗ. ಟ್ರುತ್ ಆರ್ ಡೇರ್? ಡೇರ್. ನಾನು ಹೊಡಿತೀನಿ ನೋಡ್ಸ್ಕೋಬೇಕು. ಡೇರ್ ಅಮ್ಮ ಡೇರ್ ಪ್ಲೀಸ್ ಕಮ್ ಹಿಯರ್, ಹತ್ರ ಕಮ್ ಹಿಯರ್. ಆಯ್ತು ಓಕೆ ಓಕೆ ಕರೆಕ್ಟಾಗಿ ತಿರ್ಸಿದ್ದೀನಿ. ಕರೆಕ್ಟಾಗಿ ತಿರ್ಸ್ತೀನಿ ನಾನು. ಹೊಡೆದಾಕ್ತೀನಿ. ಕರೆಕ್ಟಾಗಿ ತಿರ್ಸಿದ್ದೀನಿ. ಹಾ ಟ್ರುತ್ ಆರ್ ಡೇರ್? ಟ್ರೂತ್. ಒಂದ್ಸಲ ಯಾರು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ಯಾ? ನಿಜ ಹೇಳ್ಬೇಕು. ಇಲ್ಲ ನಾನು ಚೀಟಿಂಗ್ ಮಾಡ್ತಿಲ್ಲ. ನಿನ್ ಮುಂದೆ ತಿರ್ಸ್ತೇನೆ ನೋಡಿ. ನೋಡಿ ನಿನ್ ಮುಂದೆ ಅಲ್ಲಿ ಜಾಗ ಬಿಡಲಿ. ಕಾಲೆತ್ತು. ಕಾಲ್ ಬಿಟ್ಟಿರ್ತೇನೆ ಗೊತ್ತಾಗೋದು. ನೋಡಿ ನಿನ್ ಮುಂದೆ ತಿರ್ಗಿಸ್ತೇನೆ ನಾನು. ನೋಡಲಿ ನಿನ್ಗೆ ಬಂತು ಸರಿ ಆಯ್ತು. ನಿನ್ ಮುಂದೆ ಇನ್ನೊಂದ್ಸರಿ ತಿರ್ಸಿ ನೋಡು. ಕರೆಕ್ಟಾಗಿ ತಿರ್ಸ್ತೀನಿ ನೋಡು. ಸರಿ ಆಯ್ತು. ಈಗ ತಿರ್ಸ್ಲಾ? ನೋಡಲ್ಲಿ ಆ ಕಡೆಗೆ ಹೋಯ್ತೀವ ಇದಿಲ್ವಾ? ಓಕೆ ಸರಿ ಆಯ್ತು. ಹೆಂಗ್ ತಿರ್ಸ್ಬೇಕು? ಹಿಂಗ್ ತಿರ್ಸ್ಬೇಕಾ? ಹಾ ಶೋರಾ? ಸರಿ. ನಾನು ಟೇಕ್ ಆಫ್ ತಗೋಬೇಕಲ್ಲ ನೋಡಿ. ಹಿಂಗ್ ಟೇಕ್ ಆಫ್ ಹಿಂಗ್ ತಗೋಬಾರ್ದು ನಾನು. ಆ ಕಡೆಗೆ ಹೋಯ್ತು. ಹಾ ನೋಡಿ ನೀನೇ ನೋಡಿ ಈಗ ಹೆಂಗ್ ತಿರ್ಸ್ತೆ ನೋಡು. ನೋಡಲ್ಲಿ ಹೋಗ ಮೋಸ ಇದು. ಅದೇ ಅಲ್ಲಿಗೆ ಹೋಯ್ತು. ಇಲ್ಲೇ ಇರ್ಬೇಕು ಅದು. ಇಲ್ಲೇ ಇರ್ಬೇಕು. ಹಾ ಸರಿ ಹಾ ಇದು ತಿರುಗಿಸ್ಬೇಕು ಜೋರಾಗಿ. ಆ ಕಡೆಗೆ ಹೋಯ್ತು. ಹಾ ನೀನೇ ತಿರ್ಸಿದ್ದು. ನಾವೆಲ್ಲ ಗೊತ್ತಿಲ್ಲ. ನೀನೇ ತಿರ್ಸ್ತೆ. ಏನ್ ಹೇಳ್ದೆ? ಅಮ್ಮ ಈಗ ಏನ್ ಹೇಳ್ದೆ ಹೇಳ್ಬೇಕು. ಅಮ್ಮ ನಿಜ ಹೇಳ್ಬೇಕೇನು? ಸ್ವಲ್ಪ ಡೂ ಆಗಿತ್ತು. ಏನ್ ಅಂಕಲ್ ಹೇಳಿದ್ದು? ಈಗೆಲ್ಲ ಸತ್ಯವನ್ನೇ ಹೇಳೋಣ. ಇದೊಂದು ತಿನ್ಬಿಡು ನನಗೋಸ್ಕರ ಅಂತ ಹೇಳೋಣ. ನೋಡಿ ನನ್ನ ಡಯಟ್ ನ ಅರ್ಧಕ್ಕರ್ಧ ನಮ್ಮ ಅಮ್ಮನೇ ಹಾಳು ಮಾಡೋದು. ನಾನು ಹೆಂಗೋ ಇರ್ತೀನಿ ಮೈಂಡ್ ಕಾನ್ಸ್ಟೆಂಟ್ ಅಲ್ಲಿ. ನಮ್ಮ ಅಮ್ಮನೇ ಮೈಂಡ್ ಡೈವರ್ಟ್ ಮಾಡ್ಬಿಡ್ತಾರೆ. ದಿ ನೆಕ್ಸ್ಟ್ ಡೇ ಗೈಸ್ ಇದು ನೆಕ್ಸ್ಟ್ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಿನ್ನೆ ಅಷ್ಟೊಂದು ಏನು ಇರಲಿಲ್ಲ. ಬರೀ ಬಿಗ್ ಬಾಸ್ ನೋಡೋದು, ಮಲ್ಕೊಳ್ಳೋದು, ಏನು ಮಾಡೋದು ಇದೇ ಇದ್ದಿದ್ದು. ಇವಾಗ ನೆಕ್ಸ್ಟ್ ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಬೆಳಗ್ಗೆ ಬಂದು ಲೆಗ್ ವರ್ಕೌಟ್ ಮಾಡ್ತಿದ್ದೆ. ಲೆಗ್ ವರ್ಕೌಟಲ್ಲಿ 3 ವರ್ಕೌಟ್ ಮಾಡಿದೆ. ಮಾಡಾದ್ಮೇಲೆ ಒಂದು ಸ್ವಲ್ಪ ತಲೆ ಸುತ್ತು ಮತ್ತು ವಾಮಿಟ್ ಆಗ್ಬಿಡ್ತು. ಅಂದರೆ ನಾರ್ಮಲಿ ಕೈ ಶೋಲ್ಡರ್ ಎಲ್ಲ ಸ್ಟ್ಯಾಮಿನಾ ಇತ್ತು, ಲೆಗ್ಗೆ ಸ್ಟ್ಯಾಮಿನಾ ಇರಲಿಲ್ಲ. ಲೆಗ್ಗೆ ವರ್ಕೌಟ್ ಮಾಡಿದೆ. ಒಂದು ಸ್ವಲ್ಪ ಆಯಿತು, ರೆಸ್ಟ್ ಮಾಡ್ತಾಯಿದ್ದೀನಿ ಇವಾಗ. ಫಸ್ಟ್ ಟೈಮ್ ಆಗಿರೋದು ಈ ಥರ. ಅದು ಹೆಂಗಂದರೆ ತಲೆ ಸುತ್ತು ಇನ್ನೇನೋ ಸೂಚನೆ ಕೊಡ್ತೈತೆ, ಆಮೇಲೆ ಹಂಗೆ ವಾಮಿಟ್ ಬರುತ್ತೆ, ಬಟ್ ವಾಮಿಟ್ ಬರೋಲ್ಲ, ಆ ಥರ ಇತ್ತು. ಇದು ಆಲ್ಮೋಸ್ಟ್ ಜಿಮ್ ಬರೋರಿಗೆಲ್ಲ ಆಗುತ್ತೆ. ನಾನು ಲೆಗ್ ವರ್ಕೌಟ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಲ್ಲ, ಸ್ವಲ್ಪ ಆಗಿಲ್ಲ ಅಷ್ಟೇ ಹಾಕಿ. ಇವಾಗ ಲೈಟಾಗಿ ಲೆಗ್ ವರ್ಕೌಟ್ನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಮನೆ ಹೋಗಿ ನಾವು ಅಮ್ಮನ ಕೆಲಸನ ಫಸ್ಟ್. ನಾರ್ಮಲ್ ನಮ್ಮಂಥವ್ರಿಗೆ ಹಿಂಗೆ ಆಗ್ತಿದ್ದೆ, ಇನ್ನು ಬಾಡಿ ಬಿಲ್ಡ್ ಮಾಡ್ತಾರಲ್ಲ ಅವರಿಗೆ ಎಷ್ಟು ಸಲ ಆಗಿರ್ಬೋದು ಅದನ್ನು ನೆನೆಸ್ಕೊತಾ ಇದ್ದೀನಿ. ಬಾಡಿ ಬಿಲ್ಡ್ ಮಾಡಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಬಿಟ್ಟು ಡಯಟ್ ಫಾಲೋ ಮಾಡಿ ನೀಟಾಗಿ ಮಾಡ್ತಾರಲ್ಲ, ಸಲ್ಯೂಟ್ ಅವ್ರಿಗೂ. ಗೈಸ್ ವರ್ಕೌಟ್ ಮುಗೀತು. ಇಲ್ಲಿ ನೋಡಿ ಹಿಂಗೆ ಇಳಿಬೇಕಿವತ್ತು ಲೆಗ್ ವರ್ಕೌಟ್ ದಿನ. ಯಪ್ಪ, ಆದರೂ ಇವತ್ತು ಫಸ್ಟ್ ಟೈಮು ಇಲ್ನೆಸ್ ವಾಮಿಟ್ ಆಗಿದ್ದು. ವಾಮಿಟ್ ಬರಲಿಲ್ಲ, ಬಟ್ ಆಗೋ ಥರ ಆಯಿತು. ಯಪ್ಪ, ನೆಕ್ಸ್ಟ್ ಲೆವೆಲ್. ಅವತ್ತು ಪ್ರ್ಯಾಂಕ್ ಮಾಡಿದೆ, ಇವತ್ತು ರಿಯಲಾಗಿ ಆಗ್ಬಿಡ್ತು. ಬಟ್ ಬಿದ್ದಿಲ್ಲ, ಇಲ್ನೆಸ್ ಅಂತ ಆಗಿಲ್ಲ, ಬಿದ್ದಿಲ್ಲ ನಾನು. ನನಗೆ ಕಾನ್ಷಿಯಸ್ಸೇ ಇದ್ದೆ, ಗೊತ್ತಾಗ್ತಿತ್ತು ಐ ಆಮ್ ನಾಟ್ ವೆಲ್ ಆ ಮೂಮೆಂಟಿಗೆ ಅಂತ. ಒಂದು 5 to 10 minutes ರೆಸ್ಟ್ ಮಾಡಿದೆ. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು, ಮನೆ ಹೋಗ್ತೀವಿ. ಚಲೋ ಗೈಸ್, ಇವತ್ತು ಟ್ರಾಫಿಕ್ ಮಾತ್ರ ನೆಕ್ಸ್ಟ್ ಲೆವೆಲು. ಅಲ್ಲಿವರೆಗೂ ಪೂರ್ತಿ ಐತೆ, ಅಷ್ಟು ಟ್ರಾಫಿಕ್ ಇದೆ ಇಲ್ಲಿ ಪೂರ್ತಿ. ಹಲೋ, ಹೇಳಿ. ಜರುಗುಂಡಿ ಆ ಕಡೆಗೆ ಜರುಗ್ರಿ.
ಮಮ್ಮಿ ಇವತ್ತು ಎಂತ ಆಯ್ತು ಗೊತ್ತಾ, ಅವತ್ತು ಪ್ರ್ಯಾಂಕ್ ಮಾಡಿದ್ದೆ, ಇವತ್ತು ರಿಯಲ್ ಆಗಾಯ್ತು. ಯಾಕ 3 ವರ್ಕೌಟ್ ಮಾಡಿದ್ನ, ಅದಾದ್ಮೇಲೆ ಕುತ್ಕೊಂಡೆ, ಸ್ವಲ್ಪ ತಲೆ ಸುತ್ತದಂಗಾಯ್ತು, ವಾಮಿಟ್ ಬರಂಗಾಯ್ತು, ಆಚೆ ಹೋಗಿ ಗಾಳಿ ತಗೊಂಡೆ, ವಾಮಿಟ್ ಬರ್ಲಿಲ್ಲ, ಬರೋ ತರ ಆಯ್ತು 3 ಸಲ. ಹೋಗ್ಬೇಕು, ಊಟ ತಿಂದಿಲ್ಲ ಅಂದ್ರೆ ಹಂಗೆ ಆಗತ್ ಸುದ್ದಿ. ಊಟ ಅಲ್ಲ, ಅದು ವರ್ಕೌಟ್, ಅದು ವರ್ಕೌಟ್ ಮಾಡಲಿಲ್ಲ. ಇವತ್ತು ಕಾಲ್ ವರ್ಕೌಟ್ ಇದ್ದಿದ್ದು, ಫಸ್ಟ್ ಟೈಮ್ ಮಾಡ್ತಿದ್ದು, ಅದಕ್ಕೆ ಹಂಗಾಯ್ತು. ಬಿಡು, ನಿನ್ನ ಹೆಂಡತಿ ಸುಸ್ತಾಗಿ ಬೀಳೋ ಬದಲು ನೀನೇ ಬೀಳ್ತಾ ಇದೀಯ ಅಷ್ಟೇ. ಅದಕ್ಕೂ ಇದಕ್ಕೂ ಏನ್ ಸಂಬಂಧಮ್ಮ? ಮತ್ತೆ ಹೆಂಗಂತ ನೋಡು. ನಿಜ. ಒಟ್ನಲ್ಲಿ ಇವತ್ತು ತಲೆ ಸುತ್ತಾಯ್ತು. ನೋಡು, ಅದಕ್ಕೆ ಫಸ್ಟ್ ಫ್ರಾಂಕ್ ಅಂತ ಮಾಡಬಾರ್ದು. ರಿಯಲಿ ಆದ್ರೆ ಯಾರು ಬರಲ್ಲ, ತಿಳ್ಕ. ಇಲ್ಲ ಇಲ್ಲ, ನಮ್ ಟ್ರೈನರ್ ಬಂದ್ರು. ನಮ್ ಟ್ರೈನರ್ ಎನಿ ಟೈಮ್ ನನ್ನ ಜೊತೆ ಇರ್ತಾರೆ. ನನ್ನ ಜೊತೆಲಿ ಇರ್ತಾರೆ. ಟ್ರೈನರ್ ಬಂದ್ರು, ಹೇಳಿದ್ರು, ಅದಂಗೆ ಅದಂಗೆ ಆಗೋದು. ಕೆಲವ್ರಿಗೆ ಫಸ್ಟ್ ಟೈಮ್ ಬಂದಿರ್ತಾರಲ್ಲ, ಯಾವತ್ತು ಮಾಡ್ದಲ್ಲೇ ಫಸ್ಟ್ ಟೈಮ್ ಜಿಮ್ ಬಂದು 1-2 ದಿನ ಮಾಡಿರ್ತಾರಲ್ಲ, ಅವಾಗ ಅವರಿಗೆ ಆ ಥರ ಆಗುತ್ತೆ ಅಂತ ಹೇಳಿದ್ರು. ಅವ್ರಿಗೆ ಆಗುತ್ತೆ ಅಂತ ಹೇಳಿದ್ರು. ನಿಮ್ಗೆ ಇನ್ನೊಂದು 2 ವಾರ ಆಯ್ತಲ್ಲ, ಮೇ ಬಿ ಫಸ್ಟ್ ವರ್ಕೌಟ್ ಮಾಡಿರೋದ್ರಿಂದ, ಅಂದ್ರೆ ಲೆಗ್ಗೆ ಜಾಸ್ತಿ ವರ್ಕೌಟ್ ಅದಾವ, ಫಸ್ಟ್ ವರ್ಕೌಟ್ ಮಾಡಿರೋದ್ರಿಂದ ಹಂಗಾಯ್ತು ಅಂತ ಹೇಳಿದ್ರು. ಬಟ್ ಆಯ್ತು ಮಾ ಇವತ್ತು. ನಿನ್ ಮೇಲೆ ಹಣೆಗೂ ಆಯ್ತು. ಯಾ ನಿಜ, ಅದಂಗೆ ಆಯ್ತು. ಒಟ್ನಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ರು. ಇಲ್ಲ, ವರ್ಕೌಟ್ ಇಂದ ಅಷ್ಟೇ ಗೈಸ್. ಹಾಸಿಗೆ ಮೇಲೆ ನೀರು ಚೆಲ್ಬಿಟ್ಟೆ. ಈಗ ತಾನೇ ನಮ್ಮಮ್ಮ 10 ನಿಮಿಷ ಜಗಳ ಮಾಡ್ಕೊಂಡು ಹೋದ್ರು. ಹೇಳಿದ ತಕ್ಷಣ ಚೆಲ್ಬಿಟ್ಟೆ ಗುರು. ಚೂ ಬೈ, ಕ್ಲೀನ್ ಮಾಡ್ಬೇಕು, ಇಲ್ಲ ಬೈತಾರಮ್ಮ. ಹಾಯ್ ಮ್ಯಾಮ್, ನಮಸ್ತೆ. ಏನೋ ಮಾಡಿದ್ಯಾ, ನಾನು ಹೊಡೆದು ಬಿಟ್ರೆ ಸುದ್ದಿ ನಿನಗೆ ಹೆಂಗ್ ಮಾಡ್ತೀನಿ ಅಂದ್ರೆ ಆಯ್ತು, ಬಾಯ್ಲಿ ಓಲಿ. ಮಾಮಿ ಬೈತಾರ, ಪಕ್ಕ ಬೈತಾರ. ಬೈಸ್ಕೊಳ್ಳೋದು ಫಿಕ್ಸು. ಅದಕ್ಕೆ ಹೆಂಗಿದ್ರು ಬ್ಲಾಗ್ ಮಾಡ್ತಾ ಇದೀನಿ. ಬ್ಲಾಗ್ ಮಾಡಿ ನೆಪ್ತಾರೆ, ಅದ್ರ ಬೈಯೋದು ಕಮ್ಮಿ ಮಾಡ್ತಾರಂತ. ಇಲ್ಲಿ ನೀರು ಚೆಲ್ದೆ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ಬಟ್ಟೆ ಯಾವ ಬಟ್ಟೆ? ಬಟ್ಟೆ ಕೆಳಗೆ ಹಾಕಿದ್ದೀನಿ. ಬಟ್ಟೆ ಚೆಲ್ದೆ? ಒಂದ್ ಬಟ್ಟೆಗೂ ಚೆಲ್ಲಿಲ್ಲ. ನಿನ್ ಮೇಲೆ ನನಗೂ ಒಂದ್ ಬಟ್ಟೆ ಚೆಲ್ಲಿಲ್ಲ. ಅದು ಬರೀ ಅದು ಬೆಟ್ಟಿಗೆ ಮಾತ್ರ ಚೆಲ್ಲಿಲ್ಲ. ಏನಕ್ಕೆ? ಹೆಂಗ್ ಮಾಡಿಕೊಂಡೆ? ಅದೇ ಬಾಟ್ಲು ಅದ್ರ ಮೇಲೆ ಇಟ್ಟಿದ್ದೆ, ಒಂಚೂರು ಕುಣ್ದಾಡ್ದೆ. ನಾನು ಹೇಳಿಲ್ವೇನಾ? ನಾನು ಹೇಳಿಲ್ವಾ? ನಾನು ಸುಮ್ನೆ ಬೈತೀನಿ. ಪೂರ್ತಿ ಒಂದ್ ಬಾಟ್ಲ್ ನೀರ್ ಚೆಲ್ಲವನಲ್ಲ ಹಾಸ್ಗೆ. ಅಮ್ಮ ಒಂದ್ ಬಾಟ್ಲಲ್ಲ ಪಾಪ, ಇಷ್ಟೇ ಚೆಲ್ಲಿರೋದು. ಇಷ್ಟೇ ಬಾ ನೋಡ್ಬಾ ಅಲ್ಲಿ. ನಾನು ಸುಮ್ನೆ ನನ್ನ ಬೈತೀಯ ನೀನು. ಕಿರ್ಚಾಡ್ತೀಯ ಅಂತ. ಏನಕ್ಕೆ? ಸರಿ, ಅದೇನ್ ಮಾಡ್ಬಾರ್ದು ಒಂಚೂರು ನೋಡ್ಬಲ್ಲಿ ಎಷ್ಟು ಅಪ್ಪನೇ ತೋರಿಸ್ಬೇಡ. ಅಲ್ಲಮ್ಮ, ಆಯ್ತಾಯ್ತು. ಅದೇನು ಅಮುಕ್ಬೇಕಾ ಏನ್ಕತೆ? ಅಲ್ಲಮ್ಮ, ಒಂದ್ ನಿಮಿಷ. ಅದು ನನ್ಗೆ ಗೊತ್ತಾಯ್ತು. ನಾನೇ ಕೆಲಸ ಮಾಡ್ತೀನಿ. ಒಂದ್ ನಿಮಿಷ ಬೈ. ನಾನೇ ಆಯ್ತಾಯ್ತು. ಅಯ್ಯೋ, ಆಯ್ತಾಯ್ತು ಬಿಡು. ಆಯ್ತಾಯ್ತು. ಸರಿ. ನನಗೆ ಏನಿಲ್ಲ, ನಾನೇ ಮಾಡ್ತೀನಿ. ಆದ್ರೆ ಅಲ್ಲಿ ಚೆಲ್ಲಿದನಲ್ಲ, ಈಗ ತೆಗಿಬೇಕಾ ಇದನ್ನ? ಅಯ್ಯೋ, ಇದು ಚೆಲ್ಲಿದ್ಯಲ್ಲ. ಅಯ್ಯೋ, ಎಷ್ಟೊಂದು ಅಯ್ಯೋ, ಇಲ್ಲೆಲ್ಲ ಪೂರ್ತಿ ನಾನು ತೊಳೆಗೊಂಡೈತೆ. ಇದಾಕೋ, ಬೇಗ ಒತ್ತು. ನನಗೆ ಎಡ್ಡಿಸಲ್ಲ, ಒತ್ತು. ಹಿಂಗ ಇಷ್ಟ ನೀರು ಕೇಳ್ತೀಯ? ನಾನು ಹೇಳಿಲ್ವಾ ನೀನು ಇಲ್ಲಿ ಬರ್ಬೇಡ, ನೀನ್ ತಗೋಬರ್ಬೇಡ ಅಂತ ದೌಲ ತಡಿತೀಯ ನೀನು? ಇದು ಚೆಲ್ಬಿಟ್ಟೆ. ಒಂಚೂರು ಕರುಣೆ ಇರ್ಲಿ ಅಮ್ಮ, ಅವಾಗವಾಗ ಆಯ್ತಾರಲ್ಲ. ಇಲ್ಲಿ ನೋಡ್, ಅಲ್ಲಿ ವೈರೈತೆ. ಎಂತ ಅನ್ಲಕ್ಕಂದ್ರೆ, ಈಗ ಜಸ್ಟ್ 10 ನಿಮಿಷ ಜಗಳ ಆಡ್ಬಿಟ್ಟೋದ್ವಿ. ಇಲ್ಲ ಪರವಾಗಿಲ್ಲ, ಈಗ ಸುಸ್ತಾಯ್ತೆ, ಕೊಡು ಅದು ಇದು ಅಂದ್ಬಿಟ್ಟು ಹಾಸಿಗೆ ಮೇಲೆ ಏನು ಒಂದನಿ ಚಲಲ್ಲ ಅಂತ ಹೇಳಿದ್ದೆ. ನೋಡಿದ್ರೆ ಇಷ್ಟು ಅಗಲ ಪೂರ್ತಿ ಚಲ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಒಂಚೂರು ಕಮ್ಮಿ ಆಗ್ತೈತೆ. ಇದೇನು ತೊಂದರೆ ಇಲ್ಲ, ಬೇಗ ಹೊಂಟೋಗ್ಬಿಡುತ್ತೆ. ನೀರೆಲ್ಲ ಹೋಯ್ತಮ್ಮ, ಹೆದರಬೇಡಿ. ನಾನೇ ಎಲ್ಲ ಕ್ಲೀನ್ ಮಾಡಿದೆ. ಸರಿ ಓಕೆ. ಹೋಲಿ ಬಿಡಮ್ಮ, ಅವಾಗ ಆಗುತ್ತಿದ್ದಲ್ಲ, ಕಾಮನ್, ಸಹಜ. ಮನೆ ಅಂದ್ಮೇಲೆ ತುಂಬುದ್ ಕುಟುಂಬದಲ್ಲಿ ಇದೆಲ್ಲ ಆಗದ್ ಸಹಜ. ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ತುಂಬುದ್ ಕುಟುಂಬ
ಬೈಸ್ಕೊಳ್ಳೋದು ಬೇಡ ಗೈಸ್, ಅಲ್ಲೇ ಹೋಗ್ಬಿಡ್ತಿದ್ದೆ, ಅಲ್ಲೇ ಹೋಗ್ಬಿಟ್ಟು ತಿಂದ್ಬಿಡ್ತೀನಿ. ಯಾಕೆ ಬೇಕು? ಎಷ್ಟಿತ್ತು ಗೊತ್ತಾ, ನೀರು ಇಲ್ಲಿತ್ತು, ಇಲ್ಲಿವರೆಗೂ ಚಲ್ಬಿಟ್ಟಿದ್ದೀನಿ ಅಷ್ಟೇ.